ಅಂಗನವಾಡಿ ಕೇಂದ್ರಗಳು ಬಂದಾಗತ್ತಾ? ಪ್ರತಿಯೊಬ್ಬರು ಪ್ರಶ್ನೆ ಇದೆ. ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವ ಹುನ್ನಾರವನ್ನು ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಅಂಗನವಾಡಿ ಕೇಂದ್ರದಲ್ಲಿ ಕೆಲಸ ಮಾಡುವಂತಹ ಸುಮಾರು 1,37,000 ಜನ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳಿಗೆ ತೊಂದರೆ ಆಗತ್ತಾ? ಅವ್ರ ಕೆಲಸಗಳು ಹೋಗತ್ತಾ? ಇದು ಈಗ ನಡೀತಿರುವಂಥ ವಿಚಿತ್ರವಾದ ಚರ್ಚೆಗಳು. ಅದಕ್ಕೆ ಪೂರಕವಾಗುವಂಥ ಕೆಲವೊಂದು ಅಂಶಗಳು ಕೂಡ ನಡೀತಾ ಇದೆ. ಏನಪ್ಪ ಅದು ಅಂದರೆ, ಕಳೆದ 3 ವರ್ಷಗಳಿಂದ, ಕಳೆದ 5 ವರ್ಷ ಅಂತ ಹೇಳ್ಬೋದು, ಅಂಗನವಾಡಿಗೆ ದಾಖಲಾಗುವಂಥ ಶಿಕ್ಷಕರ ಅಂದರೆ ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಅಂಗನವಾಡಿಗಳು ಬಂದಾಗುವಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇದೆ. ಯಾವ ರೀತಿ ಅಂಗನವಾಡಿಗಳನ್ನು ಉಳಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ಒಂದು 3-4 ದಿನಗಳಿಂದ ಪೇಪರ್ಗಳಲ್ಲಿ ಒಂದು ವರದಿ ಬರ್ತಾ ಇದೆ. ದಿನೇ ದಿನೇ ಅಂಗನವಾಡಿಯಲ್ಲಿ ದಾಖಲಾಗುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದರೆ ತಕ್ಷಣ ಅಂಗನವಾಡಿಗಳ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಅಂಗನವಾಡಿಗಳ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬಂದಿದ್ದೆ ಆದರೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಶಿಕ್ಷಕರ ಜೀವನಕ್ಕೂ ತೊಂದರೆ ಆಗತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ? 1,37,000 ಜನ ಅಂಗನವಾಡಿ ಕಾರ್ಯಕರ್ತರ ಭವಿಷ್ಯವೇನು, ಅಂಗನವಾಡಿಯನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ. ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಭವಿಷ್ಯ. ರಾಜ್ಯದ ಅಂಗನವಾಡಿ ದಾಖಲಾತಿಯಲ್ಲಿ ಭಾರೀ ಕುಸಿತ, ಪರಿಣಾಮ ಅಂಗನವಾಡಿ ಕೇಂದ್ರಗಳು ಬಂದಾಗತ್ತಾ? ಅಂಗನವಾಡಿ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತಾ? ಈ ಬಗ್ಗೆ ಕನ್ನಡದ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ಪ್ರಕಟ ಆಗಿತ್ತು. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ನಾವು ಶೇರ್ ಮಾಡ್ತಾ ಇದ್ದೀನಿ. ಅದು ಸತ್ಯನ ಸುಳ್ಳು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಕರ್ನಾಟಕ ಸರ್ಕಾರದ ಬಹು ನಿರೀಕ್ಷಿತವಾದಂತಹ ಕರ್ನಾಟಕ ಪಬ್ಲಿಕ್ ಶಾಲೆಗಳು ರಾಜ್ಯಾದ್ಯಂತ ಅಂಗನವಾಡಿ ಮಕ್ಕಳ ದಾಖಲಾತಿಯಲ್ಲಿ ತೀರಾ ಕುಸಿತವನ್ನು ಕಂಡುಬಂದಿದೆ. ಈ ವರ್ಷ ಬರೋಬ್ಬರಿ 3-5 ವರ್ಷದ ಒಳಗಿನ ಸುಮಾರು 1,25,000 ಮಕ್ಕಳು ಅಂಗನವಾಡಿಯನ್ನು ತೊರೆದಿದ್ದಾರೆ. ಇದರಿಂದಾಗಿ ಅಂಗನವಾಡಿಗಳ ಅಸ್ತಿತ್ವಕ್ಕೆ ಧಕ್ಕೆ ಬರುವಂಥ ಕೆಲಸಗಳು ಆಗ್ತಾ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಹೆಚ್ಚು ಜನ ಸೇರ್ತಾ ಇರೋದ್ರಿಂದ ಅಂಗನವಾಡಿಗಳು ಖಾಲಿ ಆಗ್ತಾ ಇದೆ. ಹಾಗಾಗಿ ಈ ಅಂಗನವಾಡಿ ವಿಚಾರದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಂಘದ ರಾಜ್ಯಾಧ್ಯಕ್ಷೆಯವರು ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ, ಅವರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದರೆ, ಅಂಗನವಾಡಿ ಕೇಂದ್ರದಲ್ಲಿರುವಂತಹ ಕಟ್ಟಡಗಳಲ್ಲಿ ಸೂಕ್ತ ವ್ಯವಸ್ಥೆಗಳು ಇಲ್ಲ. ಸರ್ಕಾರ ನೀಡುವ ಬಾಡಿಗೆ ಹಣ, ಸುಸಜ್ಜಿತ ಕಟ್ಟಡ ಸಿಗೋದಿಲ್ಲ. ಸ್ವಂತ ಕಟ್ಟಡಗಳು ಇಲ್ಲದೇ ಇರೋದ್ರಿಂದ ಅಗತ್ಯ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಉತ್ತಮ ಶಿಕ್ಷಣಕ್ಕಾಗಿ ಸೌಲಭ್ಯ ಇರುವ ಶಾಲೆಗಳಿಗೆ ಸೇರಬೇಕು ಅಂತ ಹೇಳಿ ಪೋಷಕರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಅಂಗನವಾಡಿಗಳಲ್ಲಿ ಮಕ್ಕಳನ್ನು ಕಳಿಸೋಕ್ಕೆ ಪೋಷಕರು ಹಿಂಜರಿತಾ ಇದ್ದಾರೆ. ಹಾಗಾಗಿ ಮಕ್ಕಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಸೇರಿಸುವಂಥ ಕೆಲಸಗಳಾಗ್ತಾ ಇದೆ. ಇದರಿಂದಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಇರುವಂಥ ಸೌಲಭ್ಯಗಳನ್ನು ಸರಿ ಮಾಡಬೇಕು. ಅಂಗನವಾಡಿ ಕೇಂದ್ರಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಗಳನ್ನಾಗಿ ಮಾಡಿ ಅಂಗನವಾಡಿ ಕಾರ್ಯಕರ್ತರನ್ನು ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಮಾಡಿ ಅವರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಅನ್ನೋದು
ಎಸ್ ವರಲಕ್ಷ್ಮಿ ಅಂಗನವಾಡಿ ಕಾರ್ಯಕರ್ತರ ರಾಜ್ಯಾಧ್ಯಕ್ಷರಾದ ಇವರು ತಿಳಿಸಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಎಷ್ಟು ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳ ಕುಸಿತ ಆಗತ್ತೆ ಅಂತ ನೋಡೋದಾದರೆ 2020-21ನೇ ಸಾಲಿನಲ್ಲಿ ಸುಮಾರು 35,43,000 ಮಕ್ಕಳು ದಾಖಲಾಗಿದ್ದರು. 2021-22ನೇ ಸಾಲಿನಲ್ಲಿ 34,28,000 ಜನ ಮಕ್ಕಳು ಸೇರಿದರು. ಅಂದರೆ ಸುಮಾರು 1.5 ಲಕ್ಷ ಅಲ್ಲಿ ಕಡಿಮೆ ಆಯಿತು. 2022-23ನೇ ಸಾಲಿನಲ್ಲಿ ಸುಮಾರು 33,07,000 ಮಕ್ಕಳು ಸೇರಿದರು. ಅದೇ 2023-24ನೇ ಸಾಲಿನಲ್ಲಿ 31,89,000 ಜನ ಮಕ್ಕಳು ಅಡ್ಮಿಷನ್ ಆಗಿದ್ದರು. ಅಲ್ಲೂ ಕೂಡ ಸುಮಾರು 1.5 ಲಕ್ಷ ಕುಸಿತ ಆಗಿತ್ತು. 2024-25ನೇ ಸಾಲಿನಲ್ಲಿ ಸುಮಾರು 30,62,000 ಮಕ್ಕಳು ಅಡ್ಮಿಷನನ್ನು ಆಗಿದ್ದಾರೆ. ಅಲ್ಲೂ ಕೂಡ ಸುಮಾರು 1.5 ಲಕ್ಷ ಡಿಫ್ರೆನ್ಸ್ ಆಗಿತ್ತು. ಈ ವರ್ಷ ಅಂದರೆ 2025-26ನೇ ಸಾಲಿನಲ್ಲಿ ಸುಮಾರು 29,37,000 ಮಕ್ಕಳು ಅಡ್ಮಿಷನನ್ನು ಆಗಿದ್ದಾರೆ. ಅಂದರೆ ಸುಮಾರು 1,25,000ಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಗಳನ್ನು ತೊರೆದಿದ್ದಾರೆ ಅಂತ ಹೇಳ್ಬೋದು. ಈ ಎಲ್ಲದರ ಜೊತೆಯಲ್ಲಿ ಅಂಗನವಾಡಿಗಳ ಮೇಲಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರಿಗೆ ವಿನಾಕಾರಣ ಕಿರುಕುಳವನ್ನು ನೀಡೋದು, ಕೆಲಸದಿಂದ ತೆಗೆಯುವಂಥ ಬೆದರಿಕೆ ಹಾಕೋದು, ನೀವು ರಿಸೈನ್ ಮಾಡಿ ಹೋಗಿ ನಿಮಗೆ ಕೆಲಸ ಬೇಡ ಅಂತ ಹೇಳಿ ಒತ್ತಾಯದ ಮೂಲಕ ಕೆಲಸದಿಂದ ತೆಗೆಸುವಂಥ ಕೆಲಸವನ್ನು ಮಾಡುವಂಥ ಕೆಲಸಗಳು ಹೆಚ್ಚು ನಡೀತಾ ಇದೆ. ಹಾಗಾಗಿ ಮೇಲಾಧಿಕಾರಿಗಳು ಈ ರೀತಿ ಯಾವುದೇ ತೊಂದರೆಗಳನ್ನು ಮಾಡಬಾರ್ದು, ಇವರಿಗೆ ಒತ್ತಡವನ್ನು ಹೇರಬಾರ್ದು, ಅವರಿಗೆ ಕೆಲಸವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂತ ರಾಜ್ಯದ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿ ಕುಸಿತ ಕಂಡಿದೆ. ಇದರ ಬಗ್ಗೆ ಇಲಾಖಾ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೆ ಮಕ್ಕಳ ದಾಖಲಾತಿಗಳನ್ನು ಹೆಚ್ಚಳ ಮಾಡುವುದು ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಇದೆ. ನಿಮ್ಮಿಂದ ದಾಖಲಾತಿ ಹೆಚ್ಚಳವಾಗಿಲ್ಲ ಅಂತ ಹೇಳಿದ್ರೆ, ನೀವು ಅಡ್ಮಿಷನನ್ನು ಜಾಸ್ತಿ ಮಾಡಿಸಿಲ್ಲ ಅಂತ ಆದರೆ ನಿಮ್ಮ ಹುದ್ದೆಗಳಿಗೆ ರಿಸೈನ್ ಮಾಡಿ ಹೋಗಿ ಅಂತ ಹೇಳಿ ಒತ್ತಡ ಹಾಕುವಂಥ ಕೆಲಸಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಬೇಕು, ಅಂಗನವಾಡಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರೇ, ಈ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ. ನಿಮ್ಮ ಭವಿಷ್ಯದ ಪ್ರಶ್ನೆ. ರಾಜ್ಯದಲ್ಲಿರುವಂಥ ಸುಮಾರು 1,37,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅವರ ಕುಟುಂಬ ವರ್ಗದವರ ಭವಿಷ್ಯದ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಅಂಗನವಾಡಿಯಲ್ಲಿ ದಾಖಲಾತಿಗಳು ಕಡಿಮೆ ಆಯಿತು ಅಂತ ಅಂಗನವಾಡಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬಾರ್ದು. ಅಂಗನವಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಡೆಯುವಂಥ ಒಂದು ಸಂಸ್ಥೆ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಎರಡೂ ಸರ್ಕಾರಗಳು ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡವನ್ನು ಕೊಟ್ಟು ಖಾಸಗಿ ಶಾಲೆಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತಾರೋ ಅದೇ ರೀತಿ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಕನಿಷ್ಠ ಸಂಬಳ, ಕನಿಷ್ಠ ಗೌರವಧನವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಅಂಗನವಾಡಿ ಕಾರ್ಯಕರ್ತರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಬೇಕು. ಬೇಸಿಗೆ ರಜೆಯನ್ನು 1.5 ತಿಂಗಳಿಗೆ ಹೆಚ್ಚಳ ಮಾಡಬೇಕು. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೆ ಪೂರ್ವ ಪ್ರಾಥಮಿಕ ಶಾಲಾ ಸ್ಥಾನಮಾನವನ್ನು ಕೊಟ್ಟು ಆ ಶಿಕ್ಷಕರ ಸ್ಥಾನಮಾನವನ್ನು ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರೇ ಈ ಬಗ್ಗೆ ಗಮನ ಹರಿಸಿ ಈಗಲೇ ಎಚ್ಚೆತ್ತುಕೊಳ್ಳಿ. ಅಂಗನವಾಡಿಗಳಲ್ಲಿ ಬೇಕಾದಂಥ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಆಗಬೇಕು. ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿ ಅಂಗನವಾಡಿ ಕಾರ್ಯಕರ್ತರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಅಂಗನವಾಡಿಗಳಿಗೆ ಮುಚ್ಚುವ ಹುನ್ನಾರವನ್ನು ಮಾಡಬಾರ್ದು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ರಿಟೈರ್ಡ್ ಟೈಮಲ್ಲಿ
10 ಲಕ್ಷ ರೂಪಾಯಿ ಗ್ರ್ಯಾಜುಟಿ ಸೌಲಭ್ಯ ಹಾಗೂ ಅವರು ಲಾಸ್ಟ್ ಮಂತ್ ಏನು ಸ್ಯಾಲ್ರಿ ತಗೊಳ್ತಾ ಇರ್ತಾರೋ ಆ ಸ್ಯಾಲ್ರಿಯಲ್ಲಿ ಅರ್ಧ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ಚಾನಲ್ಗೆ